ಶರಾವತಿ ನಮ್ಮ ಜೀವನಾಡಿ. ಇದು ಪ್ರಾಣಿ, ಪಕ್ಷಿ, ಅರಣ್ಯ ಹಾಗೂ ಮನೆಗಳ ಜೀವಾಳ. ಆದರೆ ಈ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನಿಂದ ಎಷ್ಟೊಂದು ತೊಂದರೆಗಳಾಗತ್ತೆ ಅಂತ ಹೇಳಿದ್ರೆ 15,000ಕ್ಕೂ ಹೆಚ್ಚು ಮರಗಳನ್ನ ಕಡಿತಾರೆ, ಎಷ್ಟೊಂದು ಪ್ರಾಣಿಗಳು ಸಾಯುತ್ತವೆ. ಅದರಲ್ಲೂ ನಮಗೆ ಎಲ್ಲೂ ನೋಡಕ್ಕೆ ಸಿಗದಂಥ ಅಪರೂಪದ ಸಿಂಗಳಿಕ ಇಂಥ ಪ್ರಾಣಿಗಳನ್ನು ಕೂಡ ನಾವು ಕಳ್ಕೊಂತೀವಿ. 14 ಕಿಲೋಮೀಟರ್ ಸುರಂಗ ಕೊರಿಬೇಕಾಗತ್ತಂತೆ. ಇದರಿಂದ ಮಣ್ಣು ಸಡಿಲಾಗಿ ವೈಬ್ರೇಷನ್ ಇಂದ ಲ್ಯಾಂಡ್ ಸ್ಲೈಡ್ ಕೂಡ ಆಗೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಈಗಾಗಲೇ ಲ್ಯಾಂಡ್ ಸ್ಲೈಡ್ ಆಗಿ ಎಷ್ಟೋ ಜನರ ಪ್ರಾಣ ಹೋಗಿದೆ. ನಾವು ಚಿಕ್ಕವರಿರ್ಬೇಕಾದ್ರಿಂದಲೇ ನೋಡ್ತಿದೀವಿ, ಆಕ್ಸಿಡೆಂಟ್ ಆಗಿ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಿರುವಾಗ್ಲೇನೆ ಎಷ್ಟೋ ಜನರು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಬದಲು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಉತ್ತರ ಕನ್ನಡದಲ್ಲಿ ಇದ್ದಿದ್ರೆ ಆ ಪ್ರಾಣ ಎಲ್ಲ ಉಳಿತಿತ್ತು. ಇವಾಗ ಮತ್ತೆ ಅದೇ ತರ ಆಗ್ಲಿಕ್ಕೆ ಬಿಡಬಾರ್ದು. ನಾವು ನಮ್ಮ ಉತ್ತರ ಕನ್ನಡದಲ್ಲಿ ನಾವ್ ಏನ್ ಬೇಕು ಅಂತ ಕೇಳ್ಕೊಂತೀವಿ, ಅದ್ ಯಾವ್ದೂ ಮಾಡಲ್ಲ. ಅಭಿವೃದ್ಧಿ ಮಾಡ್ಬೇಕು, ಮಾಡಬಾರ್ದು ಅಂತ ಯಾರು ಹೇಳಲ್ಲ. ಇರೋದನ್ನ ನಾಶ ಮಾಡ್ಕೊಂಡು ಅಭಿವೃದ್ಧಿ ಮಾಡಕ್ ಹೊರಟ್ರೆ ನಮ್ಮ ಉತ್ತರ ಕನ್ನಡನ ನಾವೇ ಕಳ್ಕೊಂತೀವಿ. ನಮ್ಮ ಶರಾವತಿನ ನಾವು ಉಳಿಸ್ಕೋಬೇಕಂತ ಹೇಳಿದ್ರೆ ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಇದೆಯಲ್ವಾ, ಅದನ್ನ ಮಾಡೋದನ್ನ ತಡಿಬೇಕು. ಅದಕ್ಕೋಸ್ಕರ ನಮ್ಮ ಶರಾವತಿನ, ನಮ್ಮ ಉತ್ತರ ಕನ್ನಡನ ನಾವೆಲ್ಲರೂ ಸೇರಿ ಉಳಿಸ್ಕೊಳ್ಳೋಣ. ಸೇವ್ ಶರಾವತಿ.